ಶ್ರೀರಾಮ ಶಿಲೆ ಸಿಕ್ಕ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಮಾಲೀಕ ರಾಮದಾಸ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಡವಾದ್ರೂ ಕೂಡ ರಾಮ ಮಂದಿರವನ್ನ ಕಟ್ತೀವಿ ಅಂತ ಹೇಳಿದ್ದಾರೆ. ಜಮೀನು ಮಾಲೀಕ ರಾಮದಾಸ್ ಅವರು ಸಮುದಾಯವನ್ನು ಎದುರು ಹಾಕಿಕೊಳ್ಳಲ್ಲ, ದಲಿತ ಸಂಘರ್ಷ ಸಮಿತಿಯವರು ಮಾತ್ರ ವಿರೋಧವನ್ನ ಮಾಡ್ತಾ ಇದ್ದಾರೆ. ತಡವಾಗಿ ಆದ್ರೂ ಕೂಡ ಸರಿ, ಗುಡಿಯನ್ನ ಕಟ್ತೀವಿ ಅನ್ನುವಂತ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಯೋಧ್ಯೆ ಬಾಲರಾಮನಿಗೆ ಶಿಲೆ ಸಿಕ್ಕಂತಹ ಮೈಸೂರಿನ ಗುಜ್ಜೇಗೌಡನಪುರ ಆರೋಹಳ್ಳಿಯ ಏನು ಸ್ಥಳ ಇದೆ, ಸ್ಥಳ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರತಕ್ಕಂಥದ್ದು. ಭೂಮಾಲೀಕ ರಾಮದಾಸ್ ಅವರ ಜಮೀನಿನಲ್ಲಿ ಶಿಲೆ ಸಿಕ್ಕಂತ ಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು. ಅದಕ್ಕೆ ಈಗ ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳು ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವತ್ತು ಆ ಶಿಲೆಯನ್ನ ಇಲ್ಲಿ ಮೂರ್ತಿಯನ್ನ ಕೆತ್ತಲಿಕ್ಕೆ ಅಡಿಗಲ್ಲನ್ನ ಹಾಕಲಾಗ್ತಾ ಇತ್ತು. ಇದಕ್ಕೆ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಕೂಡ ಆಗಮಿಸ್ತಾ ಇದ್ರು. ಈಗ ಆ ಒಂದು ಕಾರ್ಯಕ್ರಮ ಇವತ್ತು ನಿಂತಿರ್ತಕ್ಕಂಥದ್ದು. ಭೂಮಾಲೀಕರಾಗಿರ್ತಕ್ಕಂಥ ರಾಮದಾಸ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಕೆತ್ತನೆ ಪೂರ್ತಿ ಕೆತ್ತಿಸಿ ಒಂದು ಶಂಕುಸ್ಥಾಪನೆ ಮಾಡಿ ಒಂದು ಪೂಜೆ ಮಾಡಕ್ಕ ಭೂಮಿ ಮಂದಿರ ಕಟ್ಟಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಕೆತ್ತನೆ ಕಾರ್ಯಕ್ರಮ ಮೂರ್ತಿ ಕೆತ್ತಕ್ಕೆ ಚಾಲನೆ ಕೊಡಬೇಕಾಗಿತ್ತು. ಮತ್ತೆ ಪೇಜಾವರ ಸ್ವಾಮಿಗಳು ಬರ್ತಿದ್ರು, ಮತ್ತೆ ಒಡೆಯರು ಬರ್ತಿದ್ರು, ಇನ್ನು ಮುಖಂಡರುಗಳೆಲ್ಲ ಬರ್ತಾ ಇದ್ರು. ಅದಕ್ಕಾಗಿ ಮಾಡ್ತಾ ಇದ್ದು. ಅಷ್ಟರಲ್ಲಿ ಇವರು DSS ನವರೆಲ್ಲ ವಿರೋಧ ಮಾಡಿದಾಗ ಇನ್ನು ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆದ್ಬಿಟ್ಟು ಅವಮಾನ ಮಾಡೋದು ಬೇಡ ಅಂದ್ಬಿಟ್ಟು ಈ ಪ್ರೋಗ್ರಾಮ್ ಅನ್ನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇದ್ದೀವಿ ಸ್ವಾಮಿ. ಅಂದ್ರೆ ಆ ಭೂಮಿನಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸ್ಟ್ಯಾಂಡ್ ಏನು? DSS ನವ್ರು ಹೇಳ್ತಾವ್ರ ಸರ್, ನಮ್ಮೂರ್ನವ್ರ ವಿರೋಧ ಮಾಡ್ತಾ ಇಲ್ಲ. DSS ನವರು ರಾಮ ಮಂದಿರ ಕಟ್ಟಕ್ ಬಿಡಲ್ಲ ಅಂತ ಹೇಳ್ತಾರ. ಮುಂದೆ ದೈವ ಸಂಕಲ್ಪ ಏನಾಗುತ್ತಾ ಅದ್ ಮಾಡೋಣ ಪ್ರಯತ್ನ. ನಾವು ನಮ್ಮ ಭೂಮಿಲಿ ನಾವು ಕಟ್ಟಬೇಕು ಅಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸ್ವಾಮಿ. ನಮ್ಮ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿದೀವಿ. ಟೆಸ್ಟ್ ಮಾಡ್ಕೊಂಡು ನಾವೇ ಒಂದು ಸಣ್ಣದಾಗಿ ಒಂದು ಕಟ್ಟೋ ಜನಗಳೆಲ್ಲ ಪ್ರೇಕ್ಷಕರೆಲ್ಲ ರಾಮ ಇದು ಕಲ್ಲು ಸಿಕ್ಕಿದ ಜಾಗ ಅನ್ಕೊಂಡು ದಿನಾ ಬರ್ತಾ ಇರ್ತಾರೆ ಸರ್. ದಿನಾ ಒಂದಷ್ಟು ಜನ ಬಂದು ಹೋಗ್ತಾ ಇರ್ತಾರ. ಇನ್ನು ಇಷ್ಟು 1.5 ವರ್ಷ ಆಯ್ತು, ಇನ್ನು ಒಂದು ಬಂದ್ರೆ ಮಟ್ಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸಲ ನಾವೊಂದು ಸುಮಾರು ಸಣ್ಣದಾಗಾದ್ರೂ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಅಷ್ಟರಲ್ಲಿ ಹಿಂಗಾಯ್ತು. ಇದೆಲ್ಲ ರಾಮನ ಕೃಪೆ ಏನಿದೆಯೋ ಹಂಗಾಗ್ಲಿ ಅಂತ ಒಟ್ಟಿನಲ್ಲಿ ನಾವು ನಮ್ಮ ಗ್ರಾಮದ ಸಪೋರ್ಟ್ ತಕ್ಕಂಡು ಒಂದು ಸಣ್ಣದಾಗಾದ್ರೂ ಮಾಡ್ತೀನಿ. ಅಲ್ಲ, ಈಗ ರಾಮ ಮಂದಿರ ನಿರ್ಮಾಣ ಆಯ್ತು, ಇಲ್ಲಿ ಕಲ್ಲೇ ಅಲ್ಲಿ ರಾಮ ಆಗಿ ನಿಂತು ಅಂದಾಗ ಇಡೀ ಊರೆಲ್ಲ ಸಂಭ್ರಮ ಪಡ್ತು. ಊರಿಗೆಲ್ಲ ಊಟ ಹಾಕಿದ್ರೆ ಅಲ್ಲೆಲ್ಲ ಬಂದ್ರು, ಇದ್ ಮಾಡಿದ್ರು. ಒಂದು ವರ್ಷದಿಂದ ಈ ಗಲಾಟೆ ಏನು ಇರ್ಲಿಲ್ಲ, ಯಾಕೆ ಈಗ ಸಡನ್ ಆಗಿ ಬಂತು? ಅದೇ DSS ನವ್ರು ನಾವೇನೋ ಆಸೆ ಪಡ್ಲಿಲ್ಲ. ನಾವೇ ಸಣ್ಣದಾಗಿ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆ DSS ನಾವು ನಮ್ಮನ್ನ ಇನ್ವಾಲ್ವ್ ಮಟ್ಕೊಳ್ಳಿಲ್ಲ ಅನ್ನೋ ಉದ್ದೇಶಕ್ಕೆ ಅಥವಾ ಇನ್ನೇನೇನು ಉದ್ದೇಶ ಇಟ್ಕೊಂಡಿದ್ದಾರೋ ಅವರು ನಮಗ್ ಗೊತ್ತಾಗಿಲ್ಲ. ಒಂದು ವರ್ಷ ಆದ್ಮೇಲೆ ಏನಕ್ಕೆ ವಿರೋಧ ಅಂತ? ಅದೇ ಪೇಜಾವರ ಸ್ವಾಮಿಗಳು ಅಂಬೇಡ್ಕರ್ ವಿರೋಧಿಗಳು, ಅವರು ವಿರೋಧಿಗಳು, ಇವರು ವಿರೋಧಿಗಳು. ಹೋದ್ ಸಾರಿ ನೀವು ಕಂಡಂಗೆ 24 ಜನವರಿ 24ರಲ್ಲಿ 27ರಲ್ಲಿ ಇವನು ಪ್ರತಾಪ್ ಸಿಂಹ ಬಂದ್ ಗಲಾಟೆ ಆಯ್ತಲ್ಲ, ಅದೇ ಮೊದಲು. ಅಥವಾ ಈಚೆಗೆ ಇದು ಎರಡನೇದು. ಇವತ್ತು ಪೇಜಾವರ ಅವರು ಬರ್ತಾರೆ ಅಂತ ಗಲಾಟೆ. ಸೊ ಇದು ಭೂಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಒಂದು, ಈಗ ಸಮುದಾಯವನ್ನ ಎದುರಾಕೊಂಡು ನಾವು ಯಾವುದನ್ನು ಕೂಡ ಮುಂದುವರಿಯೋದಿಲ್ಲ, ಆದ್ರೆ ತಡವಾದ್ರೂ ಸರಿಯೇ ಆ ಒಂದು ಸ್ಥಳದಲ್ಲಿ ನಾವು ರಾಮ ಮಂದಿರವನ್ನ ಚಿಕ್ಕದಾಗಾದ್ರೂ ಸರಿಯೇ ಕಟ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.